ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದ ಜನತೆಗೆ ಮತ್ತೊಮ್ಮೆ ಕೆಎಂಎಫ್ ಶಾಕ್. ನಂದಿನಿ ತುಪ್ಪದ ಬೆಲೆಯಲ್ಲಿ ದಿಢೀರ್ ಏರಿಕೆ. 1 ಲೀಟರ್ ತುಪ್ಪಕ್ಕೀಗ 700 ರೂಪಾಯಿ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಬ್ಯಾಂಕ್ ಆರಂಭ. ಮಹಿಳೆಯರಿಗೆ ಸಿಗಲಿದೆ 3 ಲಕ್ಷ ರೂಪಾಯಿ ಸಾಲ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಉಡುಪಿಯಲ್ಲಿ ಹೊಸ ರೂಲ್ಸ್. ಇನ್ಮುಂದೆ ಶ್ವಾನಗಳಿಗೆ ಆಹಾರ ನೀಡಲು ಪಡಿಬೇಕು ಲೈಸೆನ್ಸ್. ಸಿಕ್ಕಲೆಲ್ಲ ನಾಯಿಗಳಿಗೆ ಆಹಾರ ಕೊಟ್ರೆ ದಂಡ ಫಿಕ್ಸ್. 17,000 ಕೋಟಿಗೆ ಆರ್ಸಿಬಿ ಸೇಲ್. ಆರ್ಸಿಬಿ ಖರೀದಿಗೆ ಮುಂದಾದ ಜಿಂದಾಲ್ ಅದಾನಿ ಗ್ರೂಪ್. ಇನ್ಮುಂದೆ ಕನ್ನಡಿಗರ ತಂಡವಾಗಿ ಇರೋದಿಲ್ಲ ಮಲ್ಯ ಟೀಮ್. ಕಾಸ್ಟಿಂಗ್ ಕೌಚ್ ವಿರುದ್ಧ ಧ್ವನಿ ಎತ್ತಿದ ಸಂಯುಕ್ತ ಹೆಗಡೆ. ಅವಕಾಶಕ್ಕಾಗಿ ಮಂಚ ಏರಬೇಕು ಅಂದ ಕಿರಿಕ್ ಬೆಡಗಿ. ರಕ್ಷಿತ್ ಶೆಟ್ಟಿ ರಿಷಬ್ ಬಗ್ಗೆ ನಟಿಯ ಮೆಚ್ಚುಗೆ ಮಾತು. ರಾಜ್ಯದ ಜನತೆಗೆ ಕೆಎಂಎಫ್ ಮತ್ತೊಮ್ಮೆ ಜೇಬು ಸುಡುವಂತೆ ಮಾಡಿದೆ. ಪ್ರತಿ ಲೀಟರ್ ತುಪ್ಪದ ಬೆಲೆಯನ್ನ 90 ರೂಪಾಯಿಗಳಿಗೆ ಏರಿಕೆ ಮಾಡುವ ಮೂಲಕ ಜನತೆಗೆ ಶಾಕ್ ನೀಡಿದೆ. ಕೆಲವೇ ದಿನಗಳ ಹಿಂದೆಯಷ್ಟೇ ಜಿಎಸ್ಟಿ ದರ ಇಳಿಕೆ ಬಳಿಕ ನಂದಿನಿ ತುಪ್ಪ ಪ್ರತಿ ಲೀಟರ್ಗೆ 40 ರೂಪಾಯಿ ಇಳಿಕೆ ಕಂಡಿತ್ತು. ಆದರೆ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಕೆಎಂಎಫ್ ರಾಜ್ಯದ ಜನತೆಗೆ ಈ ಶಾಕ್ ನೀಡಿದೆ. 40 ರೂಪಾಯಿ ಬೆಲೆ ಇಳಿಕೆ ಬಳಿಕ ಲೀಟರ್ಗೆ 610 ರೂಪಾಯಿ ದರದಲ್ಲಿ ನಂದಿನಿ ತುಪ್ಪ ಮಾರುಕಟ್ಟೆಗಳಲ್ಲಿ ಲಭ್ಯವಿತ್ತು. ಆದರೆ ಬೆಲೆ ಏರಿಕೆ ಬಳಿಕ ಇದೀಗ ನಂದಿನಿ ಪ್ರತಿ ಲೀಟರ್ ತುಪ್ಪದ ಬೆಲೆ ಬರೋಬ್ಬರಿ 700 ರೂಪಾಯಿ ತಲುಪಿದೆ. ನಿನ್ನೆಯಿಂದಲೇ ಪರಿಷ್ಕೃತ ತುಪ್ಪದ ಬೆಲೆ ಜಾರಿಗೆ ಬಂದಿದೆ. ಇನ್ನು ನಂದಿನಿ ತುಪ್ಪದ ಬೆಲೆ ಯಾವುದಕ್ಕೆ ಎಷ್ಟೆಷ್ಟು ಅನ್ನೋದನ್ನು ನೋಡೋದಾದ್ರೆ 50 ml ತುಪ್ಪದ ಬಾಟಲಿ 47 ರೂಪಾಯಿಗೆ ಮಾರಾಟವಾಗಲಿದೆ. ಅಂತೆಯೇ 100 mlಗೆ 75 ರೂಪಾಯಿ, 200 mlಗೆ 155ರಿಂದ 165 ರೂಪಾಯಿ, ಅರ್ಧ ಲೀಟರ್ಗೆ 350ರಿಂದ 360 ರೂಪಾಯಿ ಹಾಗೂ 1 ಲೀಟರ್ ನಂದಿನಿ ತುಪ್ಪ 700ರಿಂದ 720 ರೂಪಾಯಿ ದರದಲ್ಲಿ ಮಾರಾಟವಾಗಲಿದೆ. ಇನ್ನು ಕೆಎಂಎಫ್ ಹಾಲಿನ ದರ ಏರಿಕೆಗೂ ಪ್ರಸ್ತಾವನೆ ಸಲ್ಲಿಸಿದೆ ಎನ್ನಲಾಗಿದೆ. ಸರ್ಕಾರ ಈ ಪ್ರಸ್ತಾವನೆಯನ್ನು ಒಪ್ಪಿದರೆ ನಂದಿನಿ ಹಾಲಿನ ದರ ಕೂಡ ಏರಿಕೆ ಕಾಣಲಿದೆ. ಜಾಗತಿಕ ಮಾರುಕಟ್ಟೆಗಳಲ್ಲಿ ದರ ಏರಿಕೆಯಿಂದಾಗಿ ನಮ್ಮ ಉತ್ಪನ್ನಗಳ ಬೆಲೆ ಏರಿಕೆ ಮಾಡುತ್ತಿದ್ದೇವೆ ಎಂದು ಕೆಎಂಎಫ್ ಹೇಳಿದೆ. ಅದೇನೇ ಇರಲಿ, ನಂದಿನಿ ದುಬಾರಿ ಆಗುತ್ತಿದ್ದು ಜನಸಾಮಾನ್ಯರ ಜೇಬು ಸುಡುತ್ತಿದೆ. ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ಬ್ಯಾಂಕ್ ತೆರೆಯುವುದಾಗಿ ಘೋಷಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಹಿಳೆಯರನ್ನು ಸ್ವಾವಲಂಬಿ ಮತ್ತು ಆರ್ಥಿಕ ಸಬಲರನ್ನಾಗಿ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ. ಸಾಕಷ್ಟು ಮಹಿಳೆಯರಿಗೆ ಬ್ಯಾಂಕುಗಳಿಂದ ಸಾಲ ಸೌಲಭ್ಯ ಸಿಗುತ್ತಿಲ್ಲ. ಇದೇ ಕಾರಣದಿಂದಲೇ ಬ್ಯಾಂಕ್ ತೆರೆಯಲು ಯೋಜನೆ ರೂಪಿಸಲಾಗಿದೆ ಎಂದಿದ್ದಾರೆ. ಸಹಕಾರ ಸಂಘಗಳ ಮಾದರಿಯಲ್ಲಿ ಈ ಬ್ಯಾಂಕ್ ಕಾರ್ಯನಿರ್ವಹಿಸಲಿದೆ. ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸುಮಾರು 3 ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ಒದಗಿಸುವ ಚಿಂತನೆಯನ್ನು ಹೊಂದಲಾಗಿದೆ. ಮಹಿಳೆಯರು ಸ್ವ ಉದ್ಯೋಗ ಕೈಗೊಳ್ಳುವ ಜೊತೆಗೆ ಅವರನ್ನು ಆರ್ಥಿಕ ಸ್ವಾವಲಂಬಿಯನ್ನಾಗಿ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಆರಂಭಿಕವಾಗಿ 4-5 ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಈ ಗೃಹಲಕ್ಷ್ಮಿ ಬ್ಯಾಂಕ್ ಕಾರ್ಯನಿರ್ವಹಿಸಲಿದೆ. ಮುಂದಿನ 3 ತಿಂಗಳುಗಳಲ್ಲಿ ಹಂತ ಹಂತವಾಗಿ ಎಲ್ಲ ಜಿಲ್ಲಾ ಮಟ್ಟಕ್ಕೂ ವಿಸ್ತಾರ ಮಾಡಲಾಗುತ್ತದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿ ನೀಡಿದ್ದಾರೆ. ಬೀದಿ ನಾಯಿಗಳ ಕಾಟ ನಿಯಂತ್ರಣಕ್ಕೆ ಉಡುಪಿ ನಗರಸಭೆ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ. ಅದರಲ್ಲೂ ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿಗಳಿಗೆ ಆಹಾರ ನೀಡುತ್ತಿರುವ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿಬಂದಿದ್ದವು. ಈ ಹಿನ್ನೆಲೆಯಲ್ಲಿ ಉಡುಪಿ ನಗರಸಭೆ ಶ್ವಾನಗಳಿಗೆ ಆಹಾರ ನೀಡುವ ಶ್ವಾನ ಪ್ರಿಯರಿಗೆಂದೇ ಕೆಲ ನಿಯಮಗಳನ್ನು ರೂಪಿಸಿದೆ. ಈ ನಿಯಮದ ಅನ್ವಯ ಬೀದಿ ನಾಯಿಗಳಿಗೆ ಕಂಡಲ್ಲಿ ಆಹಾರ ಹಾಕುವುದನ್ನು ನಿರ್ಬಂಧಿಸಲಾಗಿದೆ. ಬೀಡಿನ ಗುಡ್ಡೆ ಹಿಂದೂ ರುದ್ರಭೂಮಿ ಎದುರುಗಡೆ, ಆದಿ ಉಡುಪಿ ಮಾರುಕಟ್ಟೆ ಹಿಂಬದಿ, ಇಂದ್ರಾಳಿ ಹಿಂದೂ ರುದ್ರಭೂಮಿ ಎದುರುಗಡೆ, ಪರ್ಕಳ ಸ್ವಾಗತ ಗೋಪುರದ ಹತ್ತಿರ, ನಿಟ್ಟೂರು ಕೊಳಚೆ ನೀರು ಶುದ್ಧೀಕರಣ ಘಟಕದ ಎದುರುಗಡೆ, ಪೇರಂಪಳ್ಳಿ ಮುಖ್ಯ ರಸ್ತೆಯ ಭಾರತೀಯ ವಿಕಾಸ ಟ್ರಸ್ಟ್ ಕೆಳಗಡೆ, ರಾಜ್ ಫಿಶ್ ಮಿಲ್ ಹತ್ತಿರ, ಆದಿ ಉಡುಪಿ ಮಲ್ಪೆ ರಸ್ತೆಯ ಹೆಲಿಪ್ಯಾಡ್ ಹತ್ತಿರ, ಕಕ್ಕುಂಜೆ ನಾರಾಯಣನಗರ ಹೋಗುವ ರಸ್ತೆಯ ತಿರುವು ಬಳಿ ಹಾಗೂ ಬೈಲೂರು ಹನುಮಾನ್ ಗ್ಯಾರೇಜ್ನ ಡಯಾನ ರಸ್ತೆ ವಿಜಯ ವೀರ ಸಂಘದ ಹತ್ತಿರ ನಿಯಮಾನುಸಾರ ಷರತ್ತು ವಿಧಿಸಿ ಬೀದಿ ನಾಯಿಗಳಿಗೆ ಆಹಾರ ನೀಡಲು ಸ್ಥಳ ಗುರುತಿಸಲಾಗಿದೆ. ಬೇರೆ ಯಾವುದೇ ಸ್ಥಳದಲ್ಲಿ ಬೀದಿ ನಾಯಿಗಳಿಗೆ ಆಹಾರ ಹಾಕಲು ಸಾರ್ವಜನಿಕರು ಇಚ್ಛಿಸಿದಲ್ಲಿ ನಗರಸಭೆಗೆ ಮನವಿ ಸಲ್ಲಿಸಬೇಕು. ಅಷ್ಟೇ ಅಲ್ಲ, ನಗರಸಭೆಯಿಂದ ಈ ಕುರಿತು ಗುರುತಿನ ಚೀಟಿ ಪಡೆಯುವುದು ಕಡ್ಡಾಯವಾಗಿದೆ. ಮಾತ್ರವಲ್ಲದೆ ಯಾರು ನಾಯಿಗಳಿಗೆ ಆಹಾರ ಹಾಕುತ್ತಾರೋ ಅವರೇ ಆ ನಾಯಿಗಳಿಗೆ ರ್ಯಾಬಿಸ್ ಲಸಿಕೆ ಮತ್ತು ಸಂತಾನಹರಣ ಚಿಕಿತ್ಸೆ ಮಾಡಿಸಬೇಕು ಎಂದು ಉಡುಪಿ ನಗರಸಭೆ ಹೇಳಿದೆ. ಇದು ಮಾತ್ರವಲ್ಲ, ನಾಯಿ ಮರಿಗಳನ್ನು ತಂದು ಬಿಡುವವರ ವಿರುದ್ಧವೂ ಕ್ರಮಕ್ಕೆ ಮುಂದಾಗಿರುವ ನಗರಸಭೆ ಇಂಥವರ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಕನ್ನಡಿಗರ ನೆಚ್ಚಿನ ತಂಡವಾಗಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇನ್ಮುಂದೆ ಕನ್ನಡಿಗರ ತಂಡವಾಗಿ ಇರೋದಿಲ್ಲ.
ಆರ್ಸಿಬಿ ತಂಡವನ್ನ ಸೇಲ್ ಮಾಡೋದಕ್ಕೆ ವಿಜಯ್ ಮಲ್ಯ ಮಾಲೀಕತ್ವದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಮುಂದಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ತಂಡವನ್ನ ಮಾರಾಟ ಅಥವಾ ಹೂಡಿಕೆಗೆ ಅವಕಾಶ ನೀಡುವುದಾಗಿ ಘೋಷಿಸಿದೆ. 2026ರ ಮಾರ್ಚ್ 31ರ ಒಳಗಾಗಿ ಆರ್ಸಿಬಿ ತಂಡದ ಮಾರಾಟದ ಪ್ರಕ್ರಿಯೆಗಳು ಪೂರ್ಣಗೊಳ್ಳಲಿದೆ. ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಜೊತೆಗೆ ಆರ್ಸಿಬಿ ತಂಡದ ಮಾಲೀಕತ್ವ ಹೊಂದಿರುವ ಡೈನಿಯೋ ಕಂಪನಿ ಆರ್ಸಿಜಿ ಫ್ರಾಂಚೈಸಿಗೆ ಸುಮಾರು $2 ಬಿಲಿಯನ್ ಬೆಲೆಯನ್ನ ನಿಗದಿ ಮಾಡಿದೆ. ಅಂದ್ರೆ ಬರೋಬ್ಬರಿ 17,762 ಕೋಟಿ ರೂಪಾಯಿಗೆ ಆರ್ಸಿಬಿ ಸೇಲ್ ಆಗಲಿದ್ದು, ಒಂದೊಮ್ಮೆ ಆರ್ಸಿಬಿ ಮಾರಾಟವಾದರೆ ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಮೊತ್ತಕ್ಕೆ ಸೇಲಾದ ತಂಡ ಎನಿಸಿಕೊಳ್ಳಲಿದೆ. ಆರ್ಸಿಬಿ ತಂಡವನ್ನ ಖರೀದಿಸಲು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಅದರ್ ಪುನವಾಲಾ, ಜಿಎಸ್ಡಬ್ಲ್ಯೂ ಗ್ರೂಪ್ನ ಜಿಂದಾಲ್ ಜೊತೆಗೆ ಅದಾನಿ ಗ್ರೂಪ್ ಮಾತ್ರವಲ್ಲದೆ ಕೆಲವು ಅಂತಾರಾಷ್ಟ್ರೀಯ ಕಂಪನಿಗಳು ಮುಂದೆ ಬಂದಿವೆ. 2008ರಲ್ಲಿ ವಿಜಯ್ ಮಲ್ಯ ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ $112 ಮಿಲಿಯನ್ ಅಂದ್ರೆ 476 ಕೋಟಿ ರೂಪಾಯಿಗೆ ತಂಡ ಖರೀದಿಸಿದ್ರು. ಚೊಚ್ಚಲ ಬಾರಿಗೆ ಐಪಿಎಲ್ ಟ್ರೋಫಿಯಲ್ಲಿ ಗೆಲುವು ಸಾಧಿಸುತ್ತಲೇ ಆರ್ಸಿಬಿ ಬ್ರ್ಯಾಂಡ್ ಮೌಲ್ಯದಲ್ಲಿ ಭಾರಿ ಏರಿಕೆ ಕಂಡುಬಂದಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಅತ್ಯಂತ ಲಾಭದಾಯಕ ಕ್ರೀಡಾ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಮದ್ಯದ ದೊರೆ ವಿಜಯ್ ಮಲ್ಯ ಸಾವಿರಾರು ಕೋಟಿ ರೂಪಾಯಿ ಲಾಭ ಮಾಡಿಕೊಂಡ್ರೆ ಇತ್ತ ತಂಡ ಸೇಲ್ ಆಗ್ತಾ ಇರೋದ್ರಿಂದಾಗಿ ಕನ್ನಡಿಗರು ನಿರಾಸೆಗೆ ಒಳಗಾಗಿದ್ದಾರೆ. ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ನಟಿ ಸಂಯುಕ್ತ ಹೆಗಡೆ. ಸಿನಿಮಾಗಳಿಗಿಂತ ವಿವಾದಗಳಿಂದಲೇ ಹೆಚ್ಚು ಸುದ್ದಿ ಆಗ್ತಾ ಇದ್ದಾರೆ. ಕಿರಿಕ್ ಪಾರ್ಟಿ ಬಳಿಕ ಸಾಕಷ್ಟು ಸಿನಿಮಾಗಳಿಗೆ ಬಣ್ಣ ಹಚ್ಚಿರುವ ನಟಿ ಸಂಯುಕ್ತ ಹೆಗಡೆಗೆ ಇಂದಿಗೂ ಹೇಳಿಕೊಳ್ಳುವಂತ ಯಶಸ್ಸು ದೊರಕಿಲ್ಲ. ಸದಾ ಕಿರಿಕ್ ಮಾಡಿಕೊಳ್ಳುವ ಮೂಲಕ ಕಿರಿಕ್ ಹುಡುಗಿ ಎಂಬ ಹೆಸರನ್ನೇ ಪಡೆದುಕೊಂಡಿರುವ ನಟಿ ಸಂಯುಕ್ತ ಇದೀಗ ಕಾಸ್ಟಿಂಗ್ ಕೋಚ್ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಪಾಡ್ಕಾಸ್ಟ್ ಒಂದರಲ್ಲಿ ಈ ವಿಚಾರವಾಗಿ ಸಂಯುಕ್ತ ಹೆಗಡೆ ಮಾತನಾಡಿದ್ದಾರೆ. ಕಾಸ್ಟಿಂಗ್ ಕೋಚ್ ಎನ್ನುವುದು ಬಾಲಿವುಡ್ನಿಂದ ಹಿಡಿದು ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿವರೆಗೂ ಇದೆ. ಅವಕಾಶ ಬೇಕು ಅಂದರೆ ನೀವು ಮಂಚ ಏರಲೇಬೇಕು ಎಂದು ಹೇಳಿದ್ದಾರೆ. ನಿಮಗೆ ಒಂದು ಸಿನಿಮಾದಲ್ಲಿ ನಟಿಯಾಗುವ ಅವಕಾಶ ಸಿಕ್ಕಿತು ಅಂತ ಕುಟುಂಬಸ್ಥರು, ಸ್ನೇಹಿತರು ಖುಷಿ ವ್ಯಕ್ತಪಡಿಸ್ತಾ ಇರ್ತಾರೆ. ಆದರೆ ಇತ್ತ ಕಡೆ ನಾವು ಆ ಸಿನಿಮಾದ ನಾಯಕ ನಟಿ ಸ್ಥಾನ ಉಳಿಸಿಕೊಳ್ಳಬೇಕು ಅಂದರೆ ನಿರ್ದೇಶಕ ಅಥವಾ ನಿರ್ಮಾಪಕನ ಜೊತೆ ಮಂಚ ಏರಬೇಕು. ಇದಕ್ಕೆ ನಾವು ಒಪ್ಪಿಲ್ಲ ಎಂದರೆ ನಮ್ಮ ಸ್ಥಾನವನ್ನು ಬೇರೆಯವರಿಗೆ ನೀಡುತ್ತಾರೆ. ಇದೇ ಕಾರಣದಿಂದ ನಾನು ಹಲವು ಬಾರಿ ಅವಕಾಶ ವಂಚಿತಳಾಗಿದ್ದೇನೆ ಎಂದಿದ್ದಾರೆ. ನನ್ನ ಘನತೆಯನ್ನು ಮಾರಿಕೊಂಡು ನಾನು ಎಲ್ಲಿಯೂ ಕೆಲಸ ಮಾಡಿಲ್ಲ. ನಾನು ಎಲ್ಲ ಕಡೆಯೂ ಗೌರವದಿಂದಲೇ ಕೆಲಸ ಮಾಡಿರುವೆ. ಕಿರಿಕ್ ಪಾರ್ಟಿ ಸಿನಿಮಾದ ಸಮಯದಲ್ಲಂತೂ ರಿಷಬ್ ಶೆಟ್ಟಿ ಹಾಗೂ ರಕ್ಷಿತ್ ಶೆಟ್ಟಿ ನನ್ನನ್ನು ಅತ್ಯಂತ ಗೌರವದಿಂದ ನೋಡಿಕೊಂಡಿದ್ದಾರೆ ಎಂದು ನಟಿ ಸಂಯುಕ್ತ ಹೆಗಡೆ ಹೇಳಿದ್ದಾರೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ.